ಸಸಿ ಮುದ್ದು ಎಲ್ಲ ಕೆಲಸ ಮಾಡೇನ್ರಿ ಮಮ್ಮಿ. ಮತ್ತೇನ್ರ ಐತನ ಅಂತ ಕೇಳಾಕ್ ಕರ್ದೆ ನಿಮ್ಗೆ. ನೀನು ನೋಡುವ 1 ಗಂಟೆ ಒಳಗ ಎಲ್ಲ ಕೆಲಸ ಮಾಡ್ಕೊ, ಉಳಿದ್ರು ಸಂಜೆ ಮುಂದೆ ಮಾಡುವಂತಿ. 1 ಗಂಟೆಗೆ ಒಟ್ಟ ರೂಮ್ ಬಿಟ್ಟು ಹೊರಗೆ ಬರಬೇಡ ನೀನು. ಹೌದ್ರಿ, ಹಂಗ್ಯಾಕ್ರಿ ಮಮ್ಮಿ? ಮತ್ತೆ 1 ಗಂಟೆಗೆ ಒಟ್ಟ ನನಗೆ ಹೊರಗೆ ಬರಾಕ ಬಿಡೋದಿಲ್ಲ ಯಾಕ್ರಿ? ಯವ್ವ ನೀನು ಸಣ್ಣಕಿ, ನಿನಗೆಲ್ಲ ಗೊತ್ತಾಗೋದಿಲ್ಲ ಇವು ಹಳ್ಳಿ ವಾತಾವರಣ. ಬರಬೇಡ ಹೊರಗೆ, ಆರಾಮ ಅದೇನೋ ಕಿವ್ಯಾಗ ಹಾಕೊಂತಿರ್ಲಿ, ಏನಂತೀರ ಅದಕ್ಕೆ? ಆದ್ರಿ ಮಮ್ಮಿ ಇಯರ್ಫೋನ್ ರೀ. ಅಯ್ಯ ಅಂತದ್ ಹಾಕೊಂಡು ಯವ್ವ ಆರಾಮ್ ರೂಮ್ನಾಗ ರೆಸ್ಟ್ ಮಾಡ್ಬೇ. ನಾ ಕರಿತೀನಿ 5 ಗಂಟೆ ಸುಮಾರು ಅವಾಗ ಹೊರಗೆ ಬರುವಂತಿ ಅವ. ಆತ್ ತಗೋರಿ ಮಮ್ಮಿ. ಮತ್ತೆ ಊಟ ಮಾಡಿ ಇಲ್ವಾ? ಈಗ ಉಂಡೇನ್ರಿ ಮಮ್ಮಿ. ಆತ್ ತಗೋರ್ವ, ನಡಿ ಇನ್ನು ಒಳಗೆ ನೀನು. ಯವ್ವ ಸಸಿ ಒಳಗೆ ರೂಮ್ ಸೇರಿದ್ಲ, ನನಗೆ ಅರ್ಧ ಚಿಂತೆ ತಪ್ಪು ನೋಡು. ರೇಣಿ ಪಾರಿನ ನಂಬಕ್ಕಾಗೋದಿಲ್ಲ. ಎಲ್ಲ ನನ್ನ ಸಸಿ ಕಲಿಸಿ ಮನ್ಯಾಗ ಒಂದಕ್ಕೆ ಅಡ್ ಹೇಳಿ ಜಗಳ ಹಚ್ತಾವ ಅಂತ ಹೆದರಿಕಿ. ಅದಕ್ಕೆ ಎಂದು ಹೊಸ್ತಾಗಿ ಬಂದಾಳ ಆಕಿ. ನಾ ಅವ್ರ ಕೂಟ್ ಮಾತಾಡಕ ಬಿಟ್ಟಿಲ್ಲ ನಾನು. 2 ಮಂದಿ ಗುಣ ಕೊಜ್ಜ ಇದ್ದಂಗ ಅದಾರವ್ರು. ಇದು ಪಾತಿ ಒಂದು ಅರ್ಥರ ಆಗೋದಿಲ್ಲ, ಏನಿಲ್ಲ, ಅರ್ಥ ಆಗದಂಗ ಮಾತಾಡ್ತೈತ್ವ. ಇವ ಅಡ್ಡಿಲ್ಲ ಬಡ್ಡಿಲ್ಲ. ಆದ ಮೀನಾಕ್ಷಿ ಬರ್ತೈತೆ, ಬರೇ ತನ್ನ ಮನೆಯನ್ ದರಿದ್ರತನನ ಹೇಳ್ತೈತಿ. ಬರೀ ಒಂದರ ಚಲೋ ಸುದ್ದಿ ಇರೋದಕ್ಕಿ ಕಡೆ ಬರೀ ಹಂಗಾತು ಹಿಂಗಾತು ಬರೀ ಹಳ ಸುದ್ದಿನ ಹೇಳ್ತತಿ. ನನಗ ಒಬ್ರು ನೆರಿಹರಿ ಚಲೋ ಕೂಡ್ಲಿಲ್ವ ಇವ. ನಂದೇ ಎಂತ ಹಣೆ ಬರ ಏನ. ಈಗ ಏನಾರ ಅಂದಿಯಾ ಮನಿಗೆ ಬರೋದ್ ಬಿಡ್ತಾರ. ಬಿಟ್ರ ಅಂದ್ರ ಊರಾನ್ ಸುದ್ದಿ ನನಗ್ ಗೊತ್ತಾಗಂಗಿಲ್ಲ. ಊರಾನ್ ಸುದ್ದಿ ಗೊತ್ತಾಗ್ಲಿಕ್ರ ನನಗ್ ಹೊಟ್ಟೆ ಹಸಂಗಿಲ್ಲ. ಇಷ್ಟು ಕತಿ ಐತ್ ನೋಡು. ಅದಕ್ಕೆ ಸುಮ್ಮನೆ ಹೋಲತ್ತಾಗ ಏನ್ ಮಾಡೋದಂತ ತಡ್ಕೊಂಡು ಹೋಗೋದು. ಅಲ್ಲ ಈ ಕಾಲು ಒಂದು ಹಿಡಿದು ಸಾಕಾಗಿ ಬಿಟ್ಟಾವು. ತಣ್ಣ ಹೊಲಕ್ಕೆ ಹೋಗೋ ಮುಂದಾಗ ಆರಾಮಿರ್ತೀವಿ. ಮನೆಯಾಗಿದ್ವಿ ಅಂದ್ರೆ ಜಡ್ಡ ಚಲೋ ನೋಡು. ಆ ಡಾಕ್ಟರ್ ಅಂತೇಳಿ ಹೋದ್ರ ಅಲ್ಲಿ ಎಲಬ್ ಸೌದವ್ರಿ ಅಂತ ಹೇಳ್ತಾನ. ಎಲಬ್ ಸವಿತಿದ್ದಾವ. ಈಗಂತರೂ ನಾನಾ ತರ ಡಾಕ್ಟರ್ಗಳು ಹುಟ್ಟ್ಯಾರ. ಅವ್ರು ಕೂಡ ನಾನಾ ತರ ರೋಗ ಹುಟ್ಟಾಕತ್ತಾವ ನೋಡು. ಯಪ್ಪ ಹೆಚ್ಚಿನ ಕಾಲ ಬಂತು ಬಿಡಪ್ಪ ಪರಮಾತ್ಮ. ಲಕ್ಷ್ಮಕ್ಕ ಆಗೈತನ ಹಾರೇವ? ಪರವ ಬಾರ್ಲೆ ಆಗಿತ್ ನೋಡೇವ. ನೀವ ಯಾಕ ಇನ್ನೂ ಬಂದಿಲ್ಲ ಅಂತೇಳಿ ಹದಿ ನೋಡಕತ್ತಿದ್ನಿ. ಕುಂದ್ರ ಪರವ. ಯವ್ವ ಲಕ್ಷ್ಮಕ್ಕ ನಳ ಬಂದಾವ ಹೇಳ್ತೇನೆ. ಇವತ್ತ ಎಷ್ಟು ಮಾಡಿದ್ರು ಅರೆ ಮುಗಿವಲ್ದು. ಸಾಕಾಗಿ ತೆರೆ ಕೆಟ್ಟ ಬಗದ್ ಬಂದ್ ನೋಡತ್ತಾಗ. ನೀನ ಏನ ತೀರ 6 ಗಂಟೆಯಿಂದ ಮಾಡಕತ್ತೀನಿ. 1 ಗಂಟೆ ಆತ ಇನ್ನೂ ಮುಗಿವಲ್ದು. ಹೋಗಯಪ್ಪ ಹೋಗತ್ತಾಗ ಒಂದಿಟ್ಟು ಹೊತ್ತು ಲಕ್ಷ್ಮಕ್ಕನ ಕಡೆ ಹೋಗಿ ಬರ್ತೇನಂತಕ್ಕೆ ಬಂದ್ಬಿಟ್ಟೆ. ಯವ್ವ ಹೌದು ಬಿಡಲಿ. ನೀರು ಬಾಡೆ ಈಗಂತೂ 8 ದಿನಕ್ಕೊಮ್ಮೆ ಬಿಡಾಕತ್ತಾನ. ಕುಡಿಯೋ ನೀರಿಂದು ಎಂತ ತ್ರಾಸ ಆಗಿತ್ಲಿ. ಅದು ನನ್ನ ಮಗ ಏನೋ ಫಿಲ್ಟರ್ ಇನ್ನು ತರಾಕತ್ತಾನವ. ಹೋಗಿ ಅವು 2 ರೂಪಾಯಿ ಹಾಕ್ತಾರವು ಅಂತಾವ್ ತರಾಕತ್ತಾನ. ಇಲ್ಲಾರ 8 ದಿನದ ಮಟ್ಟ ಏನ್ ಮಾಡ್ತಿಲ್ಲ ಪಾರಿ. ಅವನ್ನ ವಾಸನೆ ಬರ್ತಾವ ನೀರು. ಯವ್ವ ನಿನಗೆ ತಂದು ಕೊಡೋರು ಅದಾರು ಲಕ್ಷ್ಮಕ್ಕ, ನಡಿತೈತಿ. ನಮಗೆ ಯಾರು ತಂದು ಕೊಡ್ಬೇಕ ಯವ್ವ? ಅವ ನಳದ ನೀರು ಸೋಸ್ ಕುಡಿತೇವ ಏನ್ ದಾಡಿ ಅವಕ್. ಬಾರ ಮೀನಾಕ್ಷಿ ಪತವ ಬರ್ರಿ. ರೇಣು ಬರ್ಲಿಲ್ಲಲ್ಲ. ಮತ್ತ ರೇಣುಂದು ಅಕ್ಕಾಗ ಕರ್ದೇವ್ರಿ, ಲಕ್ಷ್ಮಿಂದು ಅಕ್ಕ. ಮತ್ತ ಅವ್ರ ಅತ್ತಿ ಹೇಳಿದ್ರು ಮುಂಜಾನೆ ಹೋಗ್ಯಾರು, ಇನ್ನೂ ಮನಿಗೆ ಬಂದಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಇದ್ರ ಬಾರ್ಲಿ ಬಿಡಿಲಿ. ಎಲ್ಲಿ ಹೋಗಿತ್ಲಿ ಮುಂಜಾನೆದ್ದೆ? ಒಟ್ಟ ಏನನ್ರಿ ಮನ್ಯಾಗ ಇದ್ದಿದ್ದಿಲ್ಲ. ಎಲ್ಲರೂ ಹೊರಗೆ ಹೋಗಿದ್ದಾರ, ಬರ್ತಿದ್ದಾರ. ಲಕ್ಷ್ಮ ಹೌದು ತಡಿ, ಎಲ್ಲಾರು ಏನೋ ಮೀಟಿಂಗ್ ಮಾಡಾಕತ್ತಾರ. ಏನ್ ಮಾತಾಡ್ತಾರ ಕೇಳೋನ್ ತಡಿ ಇಲ್ಲೇ ನಿಂತ. ರೇಣಿ ಪಡಾಳಿದ್ದಂಗ ವಾ ಯವ್ವ. ನೋಡ ಅವ್ರ ಅತ್ತಿಗೆ ಹೇಳಿಲ್ಲ ಎಲ್ಲಿ ಹೋಗ್ತೇನೆ ಅಂತ ಹೇಳಿ. ಗನ ಕೊಜ್ಜ ಆಯ್ತು ಬಿಡೋದು. ನಂದ ಮಾತಾಡಕತ್ತಾರ ಅವ್ರು. ತಡಿ ಇಲ್ಲಿ ಬಾಗಿಲ್ ಅಂತ ಇಲ್ಲಿ ನಿಂತ ಎಲ್ಲ ಕೇಳಿಸ್ಕೊಂತಾನೆ. ಕೇಳ್ತೀನ ಲಕ್ಷ್ಮಕ್ಕ? ಇಷ್ಟು ವಯಸ್ಸುಗಳದೇವೆ ನಾನು ನೀನು ಹಿಂಗ್ ಪಡಾಳಿ ಹಿಂಗ್ ಒಂದಿನಾರ ಮನಿ ಬಿಟ್ಟು ಹೊರಗೆ ಹೋಗ್ಯಾವ. ಅದು ಮನ್ಯಾನ ಮಂದಿ ಹೇಳಾರ್ದಂಗ. ಇದು ಗಂಡಿಗರ ಒಂದ್ ಹೇಳಂಗಿಲ್ಲ, ಒಂದ್ ಅತ್ತಿಗರ ಹೇಳಂಗಿಲ್ಲ. ಪಿರಿ 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 ಅಡ್ಡಾಡ್ತೈತ್ವಾ. ಕರೇನ ನೀ ಅಂದಂಗ ಗನ ಕೊಜ್ಜಾದಳ್ವಾ. ಇವ ಹೋಗ್ಲಿ ಬಿಡ್ರಿ ಲಕ್ಷ್ಮಕ್ಕ, ಬಂದ್ಗಿಂದಾರ ಅವ್ರು. ಬೇರೆ ಏನ್ರ ಮಾತಾಡ್ರಿಪ್ಪ. ಮತ್ತೆ ನನಗ ಜಗಳ ಅಂದ್ರೆ ಹೆದರಿಕೆ ಬರ್ತತಿ. ನೀನಿ ಜಗಳ ಮಾಡ್ಕೊಂತ ಇದ್ದೆ ನಿಮ್ಮ ಅತ್ತಿನ ಬೇಷ್ ಹಂಗ ಹರಿದಿದ್ದೆ ಅಂದ್ರ ನಿಂದ ಯಾಕೆ ಹಿಂಗಿರ್ತಿತ್ಲೆ? ಹಾಗೆ ರಬಿ ಹಾಕೊಂತಿದಿ ಮೈ ಮೇಲೆ. ಒಂದಕ್ಕೊಂದು ಸಂಬಂಧ ಅದಾವ ನಾವು. ಹಳದಿ ಪ್ಯಾಂಟ್, ನೀಲಿ ಅಂಗಿ, ಗುಲಾಬಿ ಓಡ್ನಿ, ಒಂದಕ್ಕೊಂದು ಸಂಬಂಧ ಐತನ್ಲೆ ನೀ ಹಾಕೊಳ್ಳೋದಕ್ಕೆ. ತಣ್ಣಗ ಅದನ್ನ ಲಕ್ಷಣ ಸೀರೆ ಉಟ್ಕೊಳ್ಳೋದು ಸುಖಾವ. ಅಯ್ಯೋ ದಿನ ಸೀರೆ ಉಟ್ಕೋಬೇಕ? ಮುಗ್ದ ಹೋತ. ನಮ್ಮ ಅತ್ತಿಗೆ ಹಾರ್ಟ್ ಅಟ್ಯಾಕ್ ಆಕತಿ. ಇದು ಚೂಡಿದಾರ ಯಾಕೆ ಹಾಕೊಳಕ್ ಬಿಟ್ಟ ಅಂದ್ರ ನಮ್ಮ ನಾದ್ನಿ ಗಂಡಂದ ಚೂಡಿದಾರದ ಅಂಗಡಿ ಐತ್ರಿ ಸಿಟ್ಯಾಗ. ಅಲ್ಲೇ ಪ್ಯಾಂಟ್ ಇವು ಬ್ಯಾಡಾಗಿದ್ದ ಪ್ಯಾಂಟ್ ಬಿಟ್ಟು ಹೋಗಿರ್ತಾರ, ಆರ್ಸಿ ಬಿಟ್ಟಿದ್ವು. ಮತ್ತೆ ಟಾಪ್ ಒಡ್ನಿ ಉಳಿದಿದ್ದು ಕೊಟ್ಟು ಕಳಿಸ್ತಾರ. ಮತ್ತೆ ಅವನ್ನ ಹಾಕೊಂಡು ಹರಿತೀನಿ ನಾನು. ಪುಣ್ಯಕ್ಕೆ ಅವ್ರು ಕೊಡ್ತಾರಂದ್ರೆ ಬೇಸಿ. ಇಲ್ಲಾಂದ್ರೆ ನಂದು ಅರಬಿದು ಒಜ್ಜಿತ್ರಿಪ್ಪ. ನಮ್ಮ ಅತ್ತಿ ಯಾವಾಗ ಉಡಾಕ್ ಕೊಡ್ಬೇಕ್ರಿ? ಹಬ್ಬದಾಗ ಒಂದು ಸೀರೆ ಕೊಡ್ಬೇಕ ರಗಡ. ಆಕಿನ ಸುಮ್ಮನೆ ಬಿಡಬಾರ್ದ್ಲೆ ಮೀನಿ, ಬೇಷಂಗ್ ಹರಿಬೇಕು. ಅಲ್ಲ ಗೊತ್ತಿಲ್ಲನು ಈಗ ಎಲ್ಲಾರು ಹೊಟ್ಟಿಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂ ಅಂತ ಎಲ್ಲಾರು ಇರೋದು ಅರಬಿದ ಈಗ. ಅಯ್ಯೋ ಏನಾರ ಅನ್ನಕ್ಕೆ ಹೋದ್ನಿ ಅಂದ್ರೆ ತಾಯಿ ಮಗನು ನನ್ನ ಹೊರಗ ಹಾಕ್ತಾರ್ರಿ. ಹಿಂದಾಗಡೆ ಎಲ್ಲಿ ಹೋಗ್ಲಿ ರೀ ನಾನು? ಮೊದ್ಲ ತವ್ರ ಮನಿ ಇಲ್ಲ ನನಗೆ. ಊರು ಡುಮ್ಮಿ ಎಷ್ಟಿದ್ದಾಳ ನೋಡಿಕಿ. ಮಂದಿ ಅತ್ತಿ ಸೊಸ್ತಾರಿಗೆ ಬೆಂಕಿ ಹಚ್ತಾಳ. ತನ್ನ ಸೊಸಿನ ಬಂದು 2 ತಿಂಗಳು ಸಸಿ ಬಾಳೆ ಮಾಡಕ 1 ದಿನಾನು ಹೊರಗೆ ಕುಂದ್ರಿಸ್ಕೊಟ್ಟಿಲ್ಲ. ಇಷ್ಟಿಟ್ಕೊಂಡು ಮಂದಿ ಮನೆ ಜಗಳ ಹಚ್ಚಿ ಮೋಜ್ ನೋಡೋದು ಎಷ್ಟಿರ್ಬೇಕು ನೋಡಿಕಿದೆ. ಊರು ಡುಮ್ಮಿದೆ. ಏನೇ ಅನ್ನಕತ್ತಿದ್ನಿಲ್ಲ ಇವ ನಾ ಮರ್ತ ಹೊತ್ ನೋಡು. ಲಕ್ಷ್ಮಂದು ಅಕ್ಕ ಮತ್ತೆ ರೇಣುಂದು ಅಕ್ಕಾಗ ಕೊಜ್ಜ ಅಂತ ಬಯ್ಯಾಕತ್ತಿದ್ರಿ. ಮತ್ತೆ ಅಷ್ಟ ನಿಂದರ್ಸ್ಬಿಟ್ರಿ. ಹೌದು ನೋಡ್ಲೆ ಪಾತಿ.
ಇವ ರೇಣಿದು ಅದೇನು ಇಡೀ ದಿನ ಹೇಳಿದ್ರೆ ಮುಗಿಯಂಗಿಲ್ಲ ಬಿಡು. ಏನ್ಲಿ ಹೊಲ್ದಾಗ ಬಂದಿರ್ತಾಳ, ಕೈ ಆಡಂಗಿಲ್ಲಲೇ, ಬರೀ ಅತ್ತಾಗ ತಿನ್ನೋ ಕಡೆ ಲಕ್ಷ್ಯ ನೋಡು. ಅಡಿಕೆ ಹಾಕೊಳ್ಳೋದು 20 ಸರಿ, 20 ಸರಿ ನೀರು ಕುಡಿಯೋದು, 20 ಸರಿ ಹುಚ್ಚು ಒಯ್ಯಕ್ಕೆ ಹೋಗೋದು, ಬರೀ ಇದೇ ಸಂತೆ ಹಾಕೈತೆ ನೋಡಕ್ಕಿದು. ಒಂದೀಟ ಆಗಬಲ್ಲ ಉಳ್ದಿರ್ಬೇಕು. ಹೇಳ್ತೀನಿ ನಿನ್ನೆ ಅಂತ ಹೇಳ್ತಾಳ ಲಕ್ಷ್ಮಕ್ಕ, ಮತ್ತೆ ಗಿರಿಮಿಟ್ಟು ಮಿರ್ಚಿ ತರಿಸ್ಬೇಕು ನೋಡು ಅಂದಿರ್ತಾಳ. ಯವ್ವ ಹೌದಾ ಲಕ್ಷ್ಮಕ್ಕ, ಏನು ಆಸ್ಪುರ್ಕಿ ಐತೆ ಯವ್ವ, ತಿನ್ನಾಕ ಹಿರ್ದು ಮಗಳು ನೋಡು. ಹಾ ಪಲ್ಯ ಚಟ್ನಿ ಎಲ್ಲ ಒಯ್ದಿರ್ತೀವಿ, ಹೆಂಗೋ ಗೆಬರಾಡಿ ಹೆಂಗ ಕಂಡಾರ ಇಲ್ದಂಗೆ ಮಾಡ್ತೈತ್ವಾ ಮೂಳಿ ಗೆಲ ಪಾರಿ. ಹಾ ಕಮ್ಮಗ ಕೂಳು ಕಟ್ಕೊಂಬರಂಗಿಲ್ಲ, ಹೊಲಕ್ಕೆ ನಮ್ದ ಹಚ್ಚಿ ತಿನ್ನಿಸ್ಕೊಂಡು ಕರ್ಕೊಂಬರ್ತೀವಿ. ಎಷ್ಟು ಇರ್ಬೇಕಲ್ಲ ನಿಂದು? ಹಾ ಮಾಡ್ತೇನೆ ತಡಿ ಇನ್ನು ಮೇಲೆ ನಿನ್ನ. ಮತ್ತೆ ರೋಟಿನು ಮತ್ತೆ ಅವ್ರದ್ದು ಮೋಟ ಇರ್ತೈತ್ರಿ, ಕುತ್ತಿಗ್ಯಾಗ ಸಿಕ್ಕೊಂಡ್ ಬಿಡ್ತಾರು. ಸಿಕ್ಕೊಂತೈತಿಕ್ಕಿಗೆ ಪಾತಿಗೆ ಪತ ಹೇತಿಗೆ. ತಡಿ ನಿನಗೆ ಹೊಲಕ್ಕೆ ರೊಟ್ಟಿ ಕಟ್ಕೊಂಡ್ ಬಂದಾಗ ಒಂದು ಕೋಲ್ ತರ್ತೇನೆ, ಗಂಟಲ್ದಾಗ ಸಿಕ್ಕೋತಂದ್ರೆ ಬೇಷ ತಿವಿದು ದೂಡ್ತೇನೆ ಒಳಗೆ. ಯವ್ವ ಯಾಕ ನಂದು ಎಡಗಣ್ಣ ಹಾರಾಕತ್ತತ್ರಿ ಲಕ್ಷ್ಮಕ್ಕ, ಬ್ಯಾರೆ ಏನ್ರ ಮಾತಾಡ್ರಿಪ್ಪ. ಅಯ್ಯ ಮೀನಿ ಅಲ್ಲೇ ಹೊಸ ಸುದ್ದಿ ಹೇಳಕಿನ ಆಕಿನ ಊರಾಗಿನ ಸುದ್ದಿ ಎಲ್ಲ ತಗೊಂಬಂದ ಆಕಿನ ಬಂದಿಲ್ಲ. ಹಾ ಮತ್ತಿನ್ ಬ್ಯಾರೆ ಏನ್ ಮಾತಾಡ್ಬೇಕು ನಾವು? ಸುದ್ದಿ ಸುರಕ್ನ ಇಲ್ಲ ಅಂದಿಂದ ಯಾ ಸುದ್ದಿ ಮಾತಾಡ್ಬೇಕು? ಮತ್ತೆ ಅಕ್ಕಿದ ಮಾತಾಡ್ಬೇಕಲ್ಲ ಸುದ್ದಿ ತರಕ್ಕಿದ. ಎಲ್ಲ ಮಿಂಡ್ರಿ ಯಾರ ಅದಕ್ಕ ಅಂತಿದ್ರೇನ? ನಮ್ ರೇಣಿ ಇದ್ಲಂದ್ರ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ ನೋಡಿ, ಎಲ್ಲ ಉಸಾಬರಿ ಹೇಳ್ತಾಳ, ಅಷ್ಟು ಚಂದ ಹೇಳ್ತಾಳ ಅಂತ ಹೇಳಿ. ಬರ್ತಾರ ತಡ್ರಿ, ಮತ್ತೆ ಹೊಸ ಸುದ್ದಿ ತರಾಕ ಹೋಗಿರ್ಬೇಕು, ಮತ್ತೆ ಊರಾಗ ಅಡ್ಡಾಡಿ ಬಂದ್ ಹೇಳ್ತಾರು. ಹೇಳ್ತೀನಿ ತಡ್ಲಿ ಪಾತಿ, ಇವತ್ತು ನಿಮ್ಮ ಅತ್ತಿ ಮುಂದೆ ಆಕಿಗೆ ಏನೇನು ಹಿಂದೆ ಅಂದಿದಿ ಎಲ್ಲ ಹೋಗಿ ಹೇಳಿ ನಿನ್ನ ಮಕ ಕೆತ್ತಂಗೆ ಒಳ್ಳಾಡ್ಸಿ ಹೊಡೆದಿರ್ಬೇಕಿ. ಇವತ್ತು ಹಂಗ ಮಾಡ್ತಾನೆ ನಿನ್ನ. ಅಲ್ಲ ಊರಾಗ ಯಾರು ಸತ್ತಿದ್ದು, ಹುಟ್ಟಿದ್ದು, ಓಡಿ ಹೋಗಿದ್ದು, ಹಾ ಯಾರಿಗೆ ಯಾವಕಿ ಯಾವನ್ ಲವ್ ಮಾಡ್ತಾಳ, ಇವೆಲ್ಲ ರೇಣಿಗೆಲ್ಲ ಗೊತ್ತಿರ್ತಾವ ನೋಡು. ಕೇಳ್ತಿ ಅಲ್ಲೇ ಪಾರಿ, ಅದು ಎಲ್ಲಿಂದ ಹುಡುಕ್ತಾಳೋ, ಎಲ್ಲಿಂದ ಪತ್ತೆ ಹಚ್ತಾಳೋ ದೇವ್ರೋ ಬಲ್ಲ. ಊರು ಸಾಬರಿ ಎಲ್ಲ ಐಕಿ ಅಂತೆಲ್ಲ ಇರ್ತಾವ ನೋಡು. ಮತ್ತ ಗಂಡ ನೋಡಿದ್ರೆ ಅಷ್ಟು ಬಿಗಿ ಅದಾನ ಲಕ್ಷ್ಮಕ್ಕ, ಅವ 8:30 ಮನೆಗೆ ಬರ್ತಾನ, ಅದ್ರೊಳಗ ಆಕಿ ಇಲ್ಲ ಅಂದ್ರೆ ಸತ್ತಂಗ ಆಕಿ. ಹಾ ಅಷ್ಟು ಬಿಗಿ ಅದಾನ ನೋಡಿ, ಏನ್ ಮಾಡ್ತಿದ್ವಿ, ಅಷ್ಟು ಬಿಗಿ ಇದ್ದ ಈಕಿ ಇಷ್ಟ ಅದಾಳ. ನನ್ನ ಗಂಡ ನಂಗ ಫ್ರೀ ಬಿಟ್ಟಿದ್ರೆ ಏನ್ ಗತಿ ಅಂತಂದ ನಾನು. ಅಯ್ಯ ಮುಗದ ಹಾಕಿತ್ತ ನನ್ನ ಗಂಡ ನಂಗೆ, ನಿನ್ ಗಂಡ ನಂಗೆ ಏನ್ರ ಆಕಿ ಗಂಡ ಇದ್ದಿದ್ನಂದ್ರೆ ತಟ್ಟಾಗೂ ನಿಂದಿರ್ತಿದ್ದಿಲ್ಲ, ಬುಟ್ಟಾಗೂ ನಿಂದಿರ್ತಿದ್ದಿಲ್ಲ ಆಕಿ. ಅಯ್ಯೋ ಬುಟ್ಟಾಗೂ ನಿಂದ್ರಾಕು ಏನ್ ಅವ್ರ ಕೋಳಿ ಮರಿ ಏನ್ರಿ ಲಕ್ಷ್ಮಿಂದು ಅಕ್ಕ? ಪಾತಿ ಆಕಿನ ಯಾಕೆ ಕೋಳಿಗೆ ಹೋಲಿಸ್ತಿಲೆ? ಹದ್ದಿದ್ದಂಗಕಿ ಹದ್ದಿಗೆ ಹೋಲಿಸ್ತೀರ ನನಗೆ? ತಡಿ ನಿಮಗೆಲ್ಲರಿಗೆ ರಣ ಹದ್ದು ಆಗಿ ಕುಕ್ಕತೇನೆ ನಿಮ್ಮನ್ನ. ಪಾರಿ ತಡಿಲೆ ನಿನ್ನ ಮಾಡ್ತೇನೆ, ನಿಮ್ಮ ನಾದ್ನಿಗೆ ನೀ ಏನೇನಕ್ಕಿಗೆ ಬೈತಿ ಹೊಲ್ದಾಗ ಮನ್ಯಾಗ. ತಡಿ ಎಲ್ಲ ಆಕಿ ನಂಬರ್ ಐತಿ, ಫೋನ್ ಹಚ್ಚಿ ಬೇಷಂಗೆಲ್ಲ ನಿಂದು ಬೈತಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಿಮ್ಮ ನಾದ್ನಿ ಕಳಿಸ್ತೇನೆ. ತಡ್ಲೆ ನಿನ್ನ ತಲೆ ಮೇಲಿನ ಸರಗ್ ಹಾರಿ ಹೋಗಂಗ ಹೊಡಿಬೇಕಿ. ಅಲ್ಲ ರೇಣಿ ಕ್ವಾಣಿ ಸುದ್ದಿ ಊರಾಗ ಸಿಕ್ಕಿಲ್ಲ ಏನು? ಬೇಲೂರಿಗೆ ಹೋಗಿದ್ದಾಳವ ತರಾಕ. ಲಕ್ಷ್ಮಕ್ಕರ ಯಾಕ ಎಡಗನ್ನು ಪಟ ಹಾರಾಕತ್ತತ್ರಿಪ್ಪ, ಸಮಾಧಾನ ಆಗೋದು ನನಗೆ. ಅಯ್ಯ ಮೀನವ್ವ ಹಂಗಾಕ ತಗೊಮ್ಮೆ ಎಡಗಾಲ ಅಂದ ಮಣ್ಣು ಹಚ್ಕೋದಕ್ಕೆ, ಮತ್ತೆ ಎಡಗಾಲ ಅಂದು ಮಣ್ಣು ಹಾಕಿಬಿಟ್ರು ಕಡಿಮೆ ಆಗ್ತೈತಿ. ಯವ್ವ ಪಾತಿ ಎಡಗಾಲನ್ ಮಣ್ಣು ಹಾಕುದಲ್ಲ, ಮಣ್ಣು ಹಿಂಗ ಸೌರಿ ಹಚ್ಕೋಬೇಕ, ಮತ್ ಕಣ್ಣಾಗ ಸುರುಕೊಂಡಿ ನೀನು. ಮಣ್ಣು ಹಾಕಬಾರ ಪಾತಿ, ನಿನ್ನ ಕಣ್ಣಾಗ ಖಾರ ತುಂಬೆ ಹೊಡಿತಾವ ನಿಮ್ಮತ್ತಿ. ಹಂಗ ಹೇಳ್ತಾನಕ್ಕಿ ಮುಂದೆಲ್ಲ. ಅಲ್ಲ ರೇಣಿ ಮಿಂಡ್ರಿ ತುಸು ರೊಕ್ಕ ಇಟ್ಟ ಅನ್ಲಿ, ಪೋಸ್ಟಿಗೂ ಕಟ್ತಾಳ 500 ರೂಪಾಯಿ ತಿಂಗಳ. ಹಾ ಆ ಬ್ಯಾಂಕ್ನಾಗೂ ಏನೋ ಒಂದು ಮಾಡ್ಸಾಳ, ಏನ್ಲೇದು ಏನೋ LIC ಅಂತ ನೋಡೋದು ಅಂಥದ್ದು ಮಾಡ್ಸಾಳಿ, ಅದನ್ನ ಹೋಗಿ ಕಟ್ತಾಳ. ಇವ್ವ ಇನ್ನ ಮಕ್ಕಳಿಲ್ಲ ಮರಿಯಿಲ್ಲ, ಆಗ್ಲೇ ನೋಡ್ಲಿ ಶಾಣ್ಯಾರ್ ಬಿಡ ಯವ್ವ ಅವರು. ನಾವು ಬಾಳೆ ಮಾಡಿದೀವ, 1 ರೂಪಾಯಿ ಹಿಂದಕ್ಕಿಡ್ಲಿಲ್ಲ. ಹಾ ಎಲ್ಲ ಮಂತೇನ್ಗೆ ಹಾಕು ಅಂತ ಬಂದ್ಬಿಟ್ವಿ. ಏನಾರ ಯಾಕಾಗ್ಲಿ ರೀ, ರೇಣಕ್ಕಾರ ಹೇಳಿದ್ದ ಐಡೆ ನನಗೆ ಭಾರಿ ಸೇರ್ತ್ರಿ. ಮತ್ತು ತಿಂಗಳ 2000 ರೂಪಾಯಿ ಉಳಿಸ್ಕೊಂತಾನೆ ನಾನು, ಸಂತಿ ಮಾರಿ. ಮತ್ತು ಗೌರ್ಮೆಂಟ್ನವ್ರು ಒಂದು 2000 ಹಾಕ್ತಾರ, ಏನಿಲ್ಲ ಅಂದ್ರೂ ತಿಂಗಳ 4000 ರೂಪಾಯಿ ಉಳಿತಾಯ ಆಕ್ಕಿತ್ತು ನನಗೆ. ಅಲ್ಲ ಮತ್ತು ತಾನು ಕಳು ಮಾಡಿ ಇಡ್ಗಣ್ಣಿ ಮಾಡ್ಯಾಳ. ಮತ್ತು ಹೇಳ್ತಾಳ ಅದನ್ನ ಸಾಲಿ ಎಲ್ಲರಿಗೆ. ಅಯ್ಯ ಮಳ್ಳಿ ನೀನು ಸುದ್ದುಳು ಗೊದ್ದು. ಹಾ ನಾ 1 kg 2 kg ಮಾರಿದ್ರೆ ನೀನ ಚೀಲ್ಗಟ್ಲೆ ಮಾರಿ ತಿಂತಿದ್ದಿ ಹೊಲ್ದಂದು, ನಮಗೇನು ಗೊತ್ತಿಲ್ಲನ? ತಡಿ ನಿಮ್ಮ ಅತ್ತಿಗೆ ಗೊತ್ತು ಮಾಡ್ದಂತ ತಡಿಯ, ಆಮೇಲೆ ಗುರ್ತಕತ್ ನಿನ್ನ ಮನ್ಯಾಗ ದೊಡ್ಡಾಟ ಚಲೋ ಆತಂದ್ರೆ. ಮತ್ತು ಲಕ್ಷ್ಮಿಂದು ಅಕ್ಕ ನಿಮ್ದು ಸೊಸಿಗ ಹೊರಗೆ ಬರಂಗಿಲ್ಲ. ಇವ್ವ ಪಾತಿ ಹೇಳ್ತಿನ್ಲಿ, ದಿನ ವಾರೆ ಮುಗಿಸಿಂದ ಒಂದಿಟ್ಟು ಬಂದು ಮಂದಿ ಕೊಟ್ಟು ಬೆರೀವ. ಹಾಂ ನೆರಿ ಹೊರಿ ನಮ್ಮರು ಯಾರು ಅಂತೇಳಿ ಒಂದಿಟ್ಟು ತಿಳ್ಕೊ ಅಂತ ನೀವ ಒಲ್ರಿ ಎತ್ತೀರ ಅಂತಾಳ. ಏನಾರ ಒಂದಿಟ್ಟು ಜೋರು ಮಾಡಿ ಹೇಳಿದ್ನ್ಯಾ, ಕಣ್ಣಾಗ ಬುಳು ನೀರು ಮೇಲೆ ಇರ್ತಾವ, ಅದಕ್ಕೆ ಎದಕ್ಕೆ ಬೇಕು ಅಂದು ಸುಮ್ಮನಿರ್ತೇನೆ. ನಾ ಹೇಳಕ್ಕೆ ಹೋಗೋದಿಲ್ಲ ಆಕಿಗೆ. ಅಯ್ಯಯ್ಯ ಆಕಿ ಬರಾಕತ್ರ ನೀ ಬಿಟ್ಟಿರಂಗಿಲ್ಲ, ನೀ ಡುಮ್ಮೇನು ಹಗರದೇನ? ತಡಿ ಊರಿಗೆ ಬಂದಾಕಿ ನೀರಿಗೆ ಬರ್ದಂಗಿರ್ತಾನ, ಬರ್ಬೇಕು ಒಂದಿಲ್ದ ಒಂದಿನ ಹೊರಗೆ. ಅಯ್ಯ ಲಕ್ಷ್ಮಕ್ಕ ನಾವು ಬಂದಾಗ ಒಂದಿಟ್ಟು ಕರೆದು ಮಾತಾಡ್ಸಿಸ್ಬೇಕು. ನೀನು ಸುಮ್ ಕುಂದಿರ್ತಿ, ಪಾಪ ಯಾಕೆ ಬರಾಕ ಹೋಗ ಹೊರಗೆ? ಅಯ್ಯ ಕರಿತೀನಿ ನೋಡ್ಬೇಕಂದ್ರೆ. ಯವ್ವ ಸಸಿ ಬಾರ್ಬಿ ಇಲ್ಲಿ ನೋಡಿದ್ಯಾ ಗನ ನಾಸ್ತಿದೆ ಬರಾಕ್ ಹೊರಗೆ.
ರೂಮ್ ಹಿಡ್ಕೊಂಡು ಕುಂತು ಬಿಡ್ತಾಳ ಹಾರೇ ಮುಗಿಸಿ ಬರಾಕವಲ್ವಾ ಏನು ಮಾಡ್ಲಿ ನಾನರ ಆಕಿನ ರೂಮ್ಲಿಂದ ಹೆಂಗೆ ಹೊರಗೆ ಕರೆಸ್ಬೇಕು ನಿನ್ನ ಮ್ಯಾಲೆ ಹೆಂಗೆ ದಂಡ ಎತ್ತಿ ಕಳಿಸ್ಬೇಕು ಎಲ್ಲ ನನಗೆ ಗೊತ್ತೈತಿ ಮಾಡ್ತೇನೆ ಬಿಡೋದಿಲ್ಲ ಅಲ್ಲ ಕಂಡಬಿಟ್ಟು ಹೊತ್ತಾತು ನೋಡೋಕೆ ರೇಣಿ ಇನ್ನೂ ಬಂದಿಲ್ಲ ಎಲ್ಲಿ ತಿರುಗಾಕತ್ತೈತೆ ಯಾರಿಗೆ ಗೊತ್ತು ಅಯ್ಯೋ ಮತ್ತೆ ಹೊಸ ಹೊಸ ಸುದ್ದಿಗೂ ತಗೊಂಡು ಬರ್ಬೇಕಲ್ಲ ಅಡ್ಡಾಡಿ ಪಾಪ ಅದಕ್ಕ ಮತ್ತೆ ದೇರಾಗೈತಿ ಲಕ್ಷ್ಮಕ್ಕ ಅಯ್ಯ ರೇಣಿ ಎಷ್ಟೊತ್ತಿಂದ ದಾರಿ ನೋಡಕತ್ತೇವರೇ ಎಲ್ಲಿ ಹೋಗಿದ್ದಿ ಇವ ನಾನು ನಿಮಗೆ ಪಾಪ ಹೊಸ ಸುದ್ದಿ ತರ್ಬೇಕಲ್ವಾ ಅದಕ್ಕೆ ಊರು ತಿರ್ಗಾಕ್ ಹೋಗಿದ್ ನೋಡು ಹೌದಾ ರೇಣಿ ಏನ್ ತಂದಿಲ್ಲ ಹೊಸ ಸುದ್ದಿ ಹೇಳ ಅದು ಇವತ್ತು ನನ್ನ ಗಂಡ ಬರೋ ಹೊತ್ತಾಗಿತ್ವಾ ಫೋನ್ ಬಂದೈತೆ ನನ್ನ ಗಂಡಂದು ಅವ್ ಬರೋ ಮುಂದೆ ಮನೆಯಾಗಿರ್ಬೇಕು ಇಲ್ಲಾಂದ್ರೆ ಮುಗಿದ ಹೋತ್ ನನ್ನ ಕತಿ ಇನ್ನೂ ಒಂದು ದಿನ ಬರ್ತಾನಲ್ಲ ಅವಾಗೆಲ್ಲ ಹೇಳ್ತಾನೆ ತಗೋ ನಿನಗ ಆಮೇಲೆ ನನ್ನ ಕರೆ ದಿನ ನೆನಪಿಟ್ಕೋ ತಿರುವಿದ ವಡಿ ಮಾಡಿ ಮನ್ಯಾಗ ಗಟ್ಟೆನ ಮೊಸರು ಹೆಪ್ಪಾಕ ತಿನ್ಕೋ ಅಂತ ಹೇಳ್ತಾನ ಏನೇನದ ಹೊಸ ಸುದ್ದಿ ಎಲ್ಲ ನಿನಗೆ ಆಯ್ತು ತಗೋ ಮಾಡಿ ಕರಿತೀನಿ ತಗೋ ಏನು ಬಗ್ಗೆ ಎಲ್ಲ ಬದುಕಲ್ಲ ಇವು ಆಯ್ತು ತಗೋ ಲಕ್ಷ್ಮಕ್ಕ ನೋಡಲ್ಲ ಆಗಲಿ 3 ಗಂಟೆ ಆತು ಹೋಗಲ್ವಾ ಇನ್ನು ಹೊರೆವು ಎಳಿತೈತಿ ಮನ್ಯಾಗ ಬರ್ತೇನೆ ತಗೋರಿ ನಾನು ಹೋಗ್ತೇನ್ರಿ ಲಕ್ಷ್ಮಿಂದು ಅಕ್ಕ ತಡ್ರಿ ನೀವು ಹೋಗ್ಬೇಡ್ರೆ ನಮ್ಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೋಗ್ರಿ ಮತ್ತೆ ಹಂಗ ನಮ್ಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ತಮಗೇನಾರ ಅನಿಸಿಕೆ ಇತ್ತಂದ್ರೆ ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ ಹೊಸದಾಗಿ ಯಾರು ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇವೆ